ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾವಿವತ್ತು ನಡೆದಂಥ ಹಿಂದಿ ಪರೀಕ್ಷೆಯ ಕೀ ಆನ್ಸರ್ಸ್ ನೋಡೋಣ. ಸೊ ನಾನು ನಿನ್ನೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಹಾಕಿದ್ದೆ, ಅದೇ ರೀತಿ ಇವತ್ತು ಸಹ ಹಾಕ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋನ ನೋಡಿ. ನಾನು ನಿನ್ನೆ ಕೊಟ್ಟಿರುವಂಥ ಪ್ರಶ್ನೆಗಳು ಎಷ್ಟು ಬಂದಿದೆ ಅನ್ನೋದನ್ನು ಹೇಳ್ತೀನಿ. ಸೊ ವಿಡಿಯೋ ನೋಡಿರೋರು ಖಂಡಿತವಾಗ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತೀರಾ ಅನ್ಕೋತೀನಿ. ಸೊ ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರಿ ಅನ್ನೋದನ್ನು ಕಮೆಂಟ್ ಹಾಕಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ನೋಡಿ, ಫಸ್ಟು ನಿಮಗೆ 8 ಮಾರ್ಕ್ಸ್ಗೆ ಆಪ್ಷನ್ ಕ್ವಶನ್ಸ್ ಇರುತ್ತೆ. ಅಂದರೆ 4 ಉತ್ತರಗಳಲ್ಲಿ ಒಂದು ಉತ್ತರನ ಆರಿಸಿ ಬರೆಯೋದು. ಸೊ ಫಸ್ಟ್ ಒನ್ಗೆ ಗರೀಬ್ ಶಬ್ದ ಕಾ ವಿಲೋಮ್ ರೂಪ್ ಹೈ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಅಮೀರ್ ಆಗುತ್ತೆ. ಸೊ ನಿಮ್ಮ ಉತ್ತರ ಬಿ ಆಗಿದ್ದರೆ ನಿಮಗೆ 1 ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟು ಲೇಖಕ್ ಶಬ್ದ ಕಾ ಸ್ತ್ರೀಲಿಂಗ್ ರೂಪ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಡಿ ಲೇಖಿಕಾ. ಸೊ ಆಪ್ಷನ್ ಡಿ ಅಂತ ಬರೆದಿದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಎಲ್ಲ ಈಸಿನೇ ನೋಡಿ. ಲೇಖಕ್ ಲೇಖಿಕಾ ಈ ರೀತಿ ನಾವು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಹಿಂದಿಯಲ್ಲೂ ಸಹ. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ನು ಕಮ್ರಾ ಶಬ್ದ ಕಾ ಅನ್ಯವಚನ್ ರೂಪ್ ಹೈ ಕೇಳಿದ್ದಾರೆ. ಕಮ್ರಾ ಶಬ್ದ ಕಾ ಅನ್ಯವಚನ್ ರೂಪ್ ಆಪ್ಷನ್ ಎ ಕಮ್ರೆ. ಸೊ ಈ ರೀತಿ ಆದರೆ ನಿಮ್ಮ ಉತ್ತರಗಳು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಫೋರ್ತ್ ಪ್ರಶ್ನೆ. 4ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜಗಾನ. ಆಪ್ಷನ್ ಸಿ ಜಗಾನ. ನೆಕ್ಸ್ಟು ಆಪ್ಷನ್ ಸಿ ವೃದ್ಧಿ ಸಂಧಿ. ಸೊ ನೀವು ನೋಡ್ತಿರ್ಬೋದು 5ನೇ ಪ್ರಶ್ನೆಗೆ ಉತ್ತರ ವೃದ್ಧಿ ಸಂಧಿ. ನಿಮ್ಮ ಉತ್ತರ ಕರೆಕ್ಟ್ ಆಗಿರುತ್ತೆ ಹಾಗಾದರೆ, ನೀವು ಅದನ್ನು ಬರೆದಿದ್ರೆ. ನೆಕ್ಸ್ಟು 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ನೋಡಿ, ಇಲ್ಲಿ ಸಮಾಸ ಕೇಳಿದ್ದಾರೆ ನಿಮಗೆ 6ನೇ ಪ್ರಶ್ನೆಯಲ್ಲಿ. ಸೊ ಇದು ಸಮಾಸ ಆಗಿರೋದ್ರಿಂದ ಆಪ್ಷನ್ ಬಿ ದ್ವಂದ್ವ ಸಮಾಸ ಆಗುತ್ತೆ. ಸೊ ನಾನಿಲ್ಲಿ ಟಿಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಆಪ್ಷನ್ ಬಿ ದ್ವಂದ್ವ ಸಮಾಸ. ನೆಕ್ಸ್ಟು 7th ನೋಡಿ. 7th ಪ್ರಶ್ನೆಗೆ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ಸೊ ಇಲ್ಲಿ ಪ್ರಶ್ನವಾಚಕ ಚಿಹ್ನೆನ ತೋರಿಸಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಆಪ್ಷನ್ ಡಿ ಪ್ರಶ್ನ ಚಿಹ್ನೆ. ಸೊ ಆಪ್ಷನ್ ಡಿ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 8th ಕ್ವಶನು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಆಪ್ ಸಾಧಾರಣ ರೋಬೋಟ್ ಡ್ಯಾಶ್ ಕಾಮ್ ಚಲಾ ಸಕ್ತೆ ಹೈ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆ ಒಂದು ಡ್ಯಾಶಲ್ಲಿ ಸೇ ಬರಬೇಕು. ಆಪ್ಷನ್ ಎ ಸೇ ನಿಮ್ಮ ಉತ್ತರ ಸರಿಯಾಗಿರುತ್ತೆ, ಸೇ ಬರೆದಿದ್ರೆ. ಸೊ ನೆಕ್ಸ್ಟ್ ನೋಡಿ, ಸೆಕೆಂಡ್ ಮೇನು 4 ಅಂದರೆ 4 ಅಂಕಗಳು ಬರುತ್ತೆ ನಿಮಗೆ. ಸೊ ಅನುರೂಪತಾ ಪ್ರಶ್ನೆಗಳಿದೆ ಇಲ್ಲಿ. ಗಿಲ್ಲು ರೇಖಾಚಿತ್ರ, ಕಾಶ್ಮೀರಿ ಸೇಬ್, ಕಹಾನಿ. ಸೊ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಕಹಾನಿ ಅನ್ನೋದು. ಸೊ ಕಹಾನಿ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಸಿಕ್ಕಿರುತ್ತೆ ಇದರಲ್ಲಿ. ನೆಕ್ಸ್ಟು ಜಲಾಲುದ್ದೀನ್ ಜೀಜಾ, ಶಂಶುದ್ದೀನ್ ಚಚೇರೆ ಬಾಯಿ. ಸೊ ನಾನಿಲ್ಲಿ ಬರೀತೀನಿ. ಸೊ ನಿಮ್ಮ ಉತ್ತರ ಚಚೇರೆ ಬಾಯಿ ಆಗಿದ್ದರೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 11th ಪ್ರಶ್ನೆ. 11ನೇ ಪ್ರಶ್ನೆ. ಹಾತಿ ಜಂಗ್ಲಿ ಜಾನ್ವಾರ್ ಬೈಸ್ ಪಾಲ್ತು ಜಾನ್ವಾರ್ ಅಂತ ಬರೆದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 12th ಪ್ರಶ್ನೆ ನೋಡಿ. ಕೃಷ್ಣ ಕೋ ಚಡ್ನೆ ವಾಲಾ ಬಲರಾಮ್, ಕೃಷ್ಣ ಕೋ ಮನಾನೆ ವಾಲಿ ಯಶೋಧ. ಸೊ ನಿಮ್ಮ ಉತ್ತರ ಯಶೋಧ ಅಂತ ಬರೆದ್ರೆ ಕರೆಕ್ಟ್ ಆಗಿರುತ್ತೆ. ನೋಡಿ, ಇಷ್ಟೇ ಆನ್ಸರು. ಸೊ ನೆಕ್ಸ್ಟ್ ನೋಡ್ಬೋದು, ಒಂದು ವಾಕ್ಯದ ಪ್ರಶ್ನೆಗಳಿದೆ. ಸೊ ನಿನ್ನೆ ನಾನು ಹೇಳಿರೋ ಹಾಗೇ ಕ್ವಶನ್ಸ್ ಎಲ್ಲ ಬಂದಿದೆ. ಸೊ ಒಂದು ವಾಕ್ಯದ 4 ಪ್ರಶ್ನೆಗಳು ಸಹ ತುಂಬ ಈಸಿಯಾಗಿತ್ತು. ಎಲ್ಲದನ್ನು ನೀವು ಬರೆದಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ನೀವು ನೋಡ್ಬೋದು, ನಾನು ನಿನ್ನೆ 2 ಅಂಕದ ಪ್ರಶ್ನೆಗಳು ಮತ್ತು ಮಿಕ್ಕಿರೋದೆಲ್ಲನೂ ಕೊಟ್ಟಿದ್ದೆ. ನಿಮ್ಮ ಒಂದು ಹಿಂದಿ ಯಾವ್ದ್ಯಾವುದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಆಮೇಲೆ 80ಗೆ 75+ ಮಾರ್ಕ್ಸ್ ಹೇಗೆ ತೆಗಿಯೋದು ಅನ್ನೋದನ್ನು ಕೊಟ್ಟಿದ್ದೆ. ಸೊ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಕೊಟ್ಟಿದ್ದೆ. ಸೊ ಅದನ್ನು ಯಾರ್ಯಾರು ನೋಡಿದ್ದೀರಾ ಕರೆಕ್ಟಾಗಿ ಬರೆದಿರ್ತೀರಾ. ಸೊ ಇಲ್ಲಿ ನೀವು ಕ್ವಶನ್ಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡೌಟ್ ಇದ್ದರೆ ಇನ್ನೊಂದು ಸಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಕ್ವಶನ್ಸನ್ನು ನೋಡಿ. ಇಲ್ಲಿ ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ. ಸೊ ಇದು ನಿಮಗೆ ಗೊತ್ತಿದೆ, ನಿನ್ನೆ ನಾನು ಕೊಟ್ಟಿದ್ದೆ ಅದೇ ಕ್ವಶನ್ ಬಂದಿದೆ.
ಆಮೇಲೆ ಜಲಾಲುದ್ದೀನ್ ಕೋ ಕಲಾಂಜಿ ಕೋ ಆ ಒಂದು ಪ್ರಶ್ನೆ ಬಂದಿಲ್ಲ, ಸೊ ಇದನ್ನ ಸ್ಕಿಪ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ ಆಗಿರ್ಬೋದು, ಕಮ್ರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೋ ಲಿಯಾ. ಸೊ ಅದು ನಿಮಗೆ ಕೊಟ್ಟಿದ್ದೆ ನಾನು ನಿನ್ನೆ, ಅದೇ ಬಂದಿದೆ. ಸೊ ನೆಕ್ಸ್ಟು ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ ಕಿ ಪ್ರಶಂಸಾ ಕೈಸೆ ಕಿ, ಇದು ಸಹ ಕೊಟ್ಟಿದ್ದೆ. ಆಧುನಿಕ್ ಮಾನವ್ನೆ ಪ್ರಕೃತಿ ಕೆ ಕಿನ್ ಕಿನ್ ತತ್ವೋಂ ಪರ್ ವಿಜಯ್ ಪಾಯಿ ಹೈ, ಇದು ಸಹ ಕೊಟ್ಟಿದೆ. ಯಶೋಧ ಮನ್ ಹಿ ಮನ್ ಕ್ಯೋ ಖುಷ್ ಓ ಜಾತಿ ಹೈ, ಇದು ಸಹ ಕೊಟ್ಟಿದ್ದೆ. ಆಮೇಲೆ ಸೌರಮಂಡಲ ಶನಿ ಪಾಠದಿಂದ ಸಹ ಕೊಟ್ಟಿದ್ದೆ ನಾನು. ಸೊ ನಾನು ಕೊಟ್ಟಿರುವಂಥ ಪ್ರಶ್ನೆಗಳೇ ಬಂದಿದೆ. ಆಮೇಲೆ ಶಾಸ್ತ್ರೋ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯ ಗಯಾ ಹೈ, ಇದು ಸಹ ಕೊಟ್ಟಿದೆ. ಆಮೇಲೆ ಮೀನಾ ಮೇಡಮ್ ಏನಂದ್ರು ಹಂತದಲ್ಲಿ, ಸೊ ನೀವು 2ರಲ್ಲಿ ಒಂದು ಪಾಠನ ಓದ್ಕೊಳ್ಳಿ ಅಂತ ಹೇಳಿದೆ. ಸೊ ಯಾವುದಾದ್ರೂ ಓದಿದ್ರು ನಿಮಗೆ ಮಾರ್ಕ್ಸ್ ಬಂದಿರುತ್ತೆ ಅದರಲ್ಲಿ. ನೆಕ್ಸ್ಟು ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೇ. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ, ಇಂಟರ್ನೆಟ್ ವರದಾನ ಕೇಳಿದರೆ, ಸೊ ಉಪಯೋಗ. ನೆಕ್ಸ್ಟು ಸಕ್ಸೇನಾ ಪರಿವಾರ್ ರೋಬೋನಿಲ್ ಕೋ ಪಾಕರ್ ಬಹುತ್ ಖುಷ್ ಥಾ, ಯಾಕೆ ಖುಷಾದ್ರು ಅನ್ನೋದು. ಸೊ ನೀವು ರೋಬೋಟ್ ಕೆಲಸ ಬರೆದ್ರೆ ಸಾಕು, ರೋಬೋಟ್ ಕ ಕಾಮ್. ಸೊ ಅವಾಗ ನಿಮ್ಮ ಉತ್ತರ ಸರಿಯಾಗಿಯೇ ಇರುತ್ತೆ. ಕ್ವಶನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಬಟ್ ನಿಮಗೆ ಓದೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದರೆ ಈಸಿಯಾಗಿ ನೀವೆಲ್ಲ ಆನ್ಸರ್ಸ್ನು ಬರೆದಿರ್ತೀರ. ಬಚೇಂದ್ರಿ ಪಾಲ್ಕಿ ಶಿಕ್ಷಾಕ್ಕೆ ಬಾರೆ ಮೇ ಲಿಖಿಯೇ, ಅಂದರೆ ಅವರು ಓದಿರೋದು ಕೇಳಿದ್ದಾರೆ. ನೆಕ್ಸ್ಟು ಕರ್ನಾಟಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ, ಶಿಲ್ಪಕಲೆ ಬಗ್ಗೆ ಕೇಳಿದರೆ, ಇಲ್ಲ ಸೌಂದರ್ಯದ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಶಿಲ್ಪಕಲೆ ಬಗ್ಗೆ ಕೇಳಿದ್ದಾರೆ, ಬರೆದಿರ್ತೀರ. ನೆಕ್ಸ್ಟು ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಸೊ ಇದು ಬರೆದಿರ್ತೀರ, ನೆನ್ನೆ ಕೊಟ್ಟಿರೋದೇ ಬಂದಿದೆ. ಸಮಯ ಅತ್ಯಂತ ಅನ್ಮೋಲ್ ಹೈ ಕವಿತಾ ಕೆ ಆಧಾರ್ ಪರ್ ಸ್ಪಷ್ಟ ಕೀಜಿಯೇ, ಸೊ ಇದು ಸಮಯದ ಮಹತ್ವ ಕೇಳಿದ್ದಾರೆ, ಇದು ಸಹ ನೆನ್ನೆ ಕೊಟ್ಟಿರುವಂಥ ಪ್ರಶ್ನೆನೇ. ನೀವು ಇದು ಏನು ನೋಡ್ತಿದ್ದೀರಾ, ನೆಕ್ಸ್ಟು ದಯಾಧರ್ಮಕ, ಇದು ಥರ್ಡ್ ಪ್ಯಾರಾ ಏನಿತ್ತು ನಿಮ್ಮ ಒಂದು ಪೊಯಮಲ್ಲಿ, ಭಾವಾರ್ಥದ ಪೊಯಮ್. ಸೊ ತುಳಸಿ ಕೆ ದೋಹೆನಲ್ಲಿ ಇದು ಥರ್ಡ್ ಪೊಯಮ್ ಆಗಿತ್ತು. ಸೊ ನಾನು ಹೇಳಿದ್ದೆ 1, 3, 5 3 ಇಂಪಾರ್ಟೆಂಟ್ ಅಂತ. ಸೊ ಇದರಲ್ಲಿ 3ನೇದು ಬಂದಿದೆ, ಸೊ ಬರ್ದಿರ್ತೀರ ಎಲ್ಲರೂ. ನೆಕ್ಸ್ಟು ಗದ್ಯಾಂಶ का अनुवाद कन्नड़ या अंग्रेजी में कीजिए, ಸೊ ಅನುವಾದ ಕೇಳಿದ್ದಾರೆ. ನೆಕ್ಸ್ಟು ಬಸಂತ್ ಏಕ್ ಈಮಾನ್ದಾರ್ ಲಡ್ಕಾಯಿ, ಸೊ ಇದು ಈ ರೀತಿ ನೀವು ಈಮಾನ್ದಾರ್ ಅಂತ ನೋಡಿದರೆ ನೀವು ಅದನ್ನು ಓದೇ ಇರ್ತೀರ, ಬರ್ದಿರ್ತೀರ. ಸೊ ನೆಕ್ಸ್ಟ್ ಪಂಡಿತ್ ರಾಜ್ ಕಿಶೋರ್, ಸೊ 2ರಲ್ಲಿ ಒಂದು ಓದ್ಕೊಳ್ಳಿ ಅಂತ ನೆನ್ನೆ ಹೇಳಿದ್ದೆ, ಬರ್ದಿರ್ತೀರ. ಸೊ ಒಂದು ಓದ್ಕೊಳ್ಳಿ ಅಂತ ಹೇಳಿದ್ದೆ ತುಂಬ ಈಸಿಯಾಗಿ. ಸೊ ನೆಕ್ಸ್ಟು ಅಸಫಲತಾ ಪೊಯಮ್ ಬರ್ದಿರ್ತೀರ. ನೆಕ್ಸ್ಟು ನಿಮಗೆ ಗದ್ಯಾಂಶ ಕೊಟ್ಟಿರ್ತಾರೆ, ಸೊ 4 ಕ್ವಶನ್ಸು, ಇದನ್ನು ಸಹ ಹೇಳಿದ್ದೆ ನಾನು. ಪಾಸಿಂಗ್ ಪ್ಯಾಕೇಜಲ್ಲೂ ಹೇಳಿದ್ದೀನಿ, ಹಾಗೆ ಸ್ಕೋರಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೀನಿ. ಆಮೇಲೆ ಕರ್ನಾಟಕ ರಾಜ್ಯ ಇಂಟರ್ನೆಟ್, ಸೊ ಇದು ಮತ್ತು ಇದು ಕೊಟ್ಟಿದ್ದೆ ನಾನು ಪ್ರಬಂಧನ. ಸೊ ಇದೆರಡರಲ್ಲಿ ಒಂದು ಓದಿದರೆ ನೀವು ಇವಾಗ 4 ಮಾರ್ಕ್ಸ್ನ ತೆಗೆದಿರ್ತೀರ. ನೀವು ನಾನು ಹೇಳಿರೋದನ್ನೇ ಓದಿರ್ತೀರ ಅನ್ಕೋತೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನು ಕಮೆಂಟ್ ಹಾಕಿ. ಡೌಟ್ ಇದ್ದರೆ ನಮ್ಮ ವಿಡಿಯೋನ ಇನ್ನೊಂದು ಸಾರಿ ಚೆಕ್ ಮಾಡಿ. ನೆಕ್ಸ್ಟ್ ನೋಡಿ ನಿಮಗೆ ಚುಟ್ಟಿ ಪತ್ರ, ಸೊ ಚುಟ್ಟಿ ಪತ್ರ ಉದಾಹರಣೆ ಸಹಿತ ಕೊಟ್ಟಿದ್ದೆ. ಸೊ ಅದನ್ನು ಈಸಿಯಾಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡ್ಕೊಂಡಿರ್ತೀರ. ಎಲ್ಲರೂ ಚೆನ್ನಾಗಿ ಬರೆದಿರ್ತೀರ ಅನ್ಕೋತೀನಿ. ಸೊ ಎಲ್ಲರಿಗೂ 70 ಮೇಲೇ ಮಾರ್ಕ್ಸ್ ಸ್ಕೋರ್ ಆಗಿರುತ್ತೆ ಇವತ್ತು. ಸೊ ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ಇವತ್ತು ಸಹ ನಾನು ವೀಡಿಯೋಸ್ನ ಬಿಡ್ತೀನಿ, ಸೊ ಅದನ್ನು ನೋಡಿ. ಈಗ ಆಲ್ರೆಡಿ ನಾನು ವಿಜ್ಞಾನ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ಬಿಟ್ಟಿದ್ದೀನಿ. ಸೊ ಅದರ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ವಿಡಿಯೋನ ನೋಡ್ಬೋದು, ಕನ್ನಡ ಮೀಡಿಯಮ್ದಿದೆ. ಸೊ ನೆಕ್ಸ್ಟು ಪಾರ್ಟ್ 2 ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಕಮೆಂಟ್ ಸೆಕ್ಷನಲ್ಲೂ ಸಹ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಮಾಡೋದೇ ಬೇಡ, ಪಾರ್ಟ್ 2 ವಿಡಿಯೋ ಅಥವಾ ನಿಮ್ಮ ಒಂದು ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಅಂತಂದ್ಬಿಟ್ಟು. ಸೊ ನಾನೇ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ. ಸೊ ನೀವು ಕಮೆಂಟ್ ಮಾಡೋದು ಬೇಡ, ಕಮೆಂಟ್ ಒಂದು ಸೆಕ್ಷನ್ನ ಒತ್ತಿ. ಸೊ ಅಲ್ಲೇ ನಿಮಗೆ ಮೇಲ್ಗಡೆನೇ ಪಿನ್ ಆಗಿರೋ ಕಮೆಂಟ್ ಕಾಣಿಸುತ್ತೆ, ಸೊ ಅದರಲ್ಲೇ ಇರುತ್ತೆ ನಿಮಗೆ. ನೆಕ್ಸ್ಟು ಪಾಸಿಂಗ್ ಪ್ಯಾಕೇಜ್ ಸಹ ಮಾಡ್ತಾ ಇದ್ದೀನಿ ವಿಜ್ಞಾನನ, ಆದಷ್ಟು ಬೇಗ ಬಿಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಯಾರಾದರೂ ಫ್ಯಾಮಿಲಿಯಲ್ಲಿ ಓದ್ತಾ ಇದ್ದರೆ 10th ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.